ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ಎ ಮತ್ತು ನಮ್ಮ ಭಾರತ ಎ ನಡುವೆ ಒಂದು ಓಡಿಐ ಪಂದ್ಯ ಆದ್ರೆ ಇತ್ತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ಮತ್ತು ಶ್ರೀಲಂಕಾ ಎರಡೂ ತಂಡಗಳು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಬೌಲಿಂಗ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಟೈ ಆದ್ರೆ ಆಗುತ್ತೆ ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಟೈ ಆದ್ರೂ ಕೂಡ ಸೂಪರ್ ಓವರ್ ಮುಗಿದ ಬಳಿಕ ವೈಭವ್ ಸೂರ್ಯವಂಶಿ ಜೊತೆ ಶ್ರೀಲಂಕನ್ ಆಟಗಾರರು ಜಗಳ ತೆಗೆದಿದ್ದೇಕೆ ಮತ್ತು ಜಗಳ ಆಗಿದ್ದೇಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಇದರ ಬಗ್ಗೆ ಕನ್ಫರ್ಮ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ ತಿಲಕ್ ವರ್ಮಾ ಅವರು. ಹೌದು ಸ್ನೇಹಿತರೆ, ಪಂದ್ಯ ಸೋತ ಬಳಿಕ ಮಾತನಾಡಿದಂತ ತಿಲಕ್ ವರ್ಮಾ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಹೇಳಿದ್ದೇನು ಮತ್ತು ಶ್ರೀಲಂಕನ್ ಆಟಗಾರರ ಬಗ್ಗೆ ಹೇಳಿದ್ದೇನು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಶ್ರೀಲಂಕಾ ಎ, ಅಫ್ಘಾನಿಸ್ತಾನ ಎ ಮತ್ತು ನಮ್ಮ ಭಾರತ ಎ ಈ ಮೂರು ತಂಡಗಳ ನಡುವೆ ಟ್ರೇ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ಐಸಿಸಿ ಕಡೆಯಿಂದ. ಹೌದು ಸ್ನೇಹಿತರೆ, ಇದೀಗ ಇವತ್ತಿನ ದಿನ ಬಂದ್ಬಿಟ್ಟು 4ನೇ ಪಂದ್ಯ ಆದ್ರೆ ನಮ್ಮ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವೆ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ಎ ತಂಡ ಬಂದ್ಬಿಟ್ಟು 265 ರನ್ ಆದ್ರೆ ಹೊಡಿತಾರೆ, 10 ವಿಕೆಟ್ ಕಳ್ಕೊಂಡು. ಇನ್ನು ಈ ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ಶ್ರೀಲಂಕಾ ಎ ತಂಡ ಬಂದ್ಬಿಟ್ಟು 265 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಟೈ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಸೂಪರ್ ಓವರ್ ಕೂಡ ಆಡಿಸ್ತಾರೆ. ಹೌದು ಸ್ನೇಹಿತರೆ, ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ತಂಡ 6 ಬಾಲ್ ಅಲ್ಲಿ 18 ರನ್ ಆದ್ರೆ ಹೊಡಿತಾರೆ. ಆನಂತರ 19 ರನ್ ಚೇಸ್ ಮಾಡಕ್ಕೆ ಬಂದಂತ ನಮ್ಮ ಇಂಡಿಯನ್ ಓಪನರ್ಸ್ ಆಗಿರುವಂತ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಸೆಗಡಿ ಅವರು ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಏನು ಕೊಡ್ಲಿಲ್ಲ. ಹೌದು, ವೈಭವ್ ಸೂರ್ಯವಂಶಿ ಅವರು 1 4 ಆದ್ರೆ ಹೊಡಿತಾರೆ, ಆಗ್ಲೇ ಮ್ಯಾಚ್ ಎಲ್ಲ ಹೋಗಿತ್ತು ಅಂತ ಹೇಳ್ಬೋದು. ಸೂರ್ಯನ್ ಸೆಗಡಿ ಅವರು ಬಾಲ್ ಆದ್ರೆ ತಿಂದ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು, 2 ಬಾಲ್. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಸೂಪರ್ ಓವರ್ ನಲ್ಲಿ ಏನೋ ಸೋಲುತ್ತೆ. ಆನಂತರ ಬಂದ್ಬಿಟ್ಟು ಸೂಪರ್ ಓವರ್ ನಲ್ಲಿ ಸೋತು ನಮ್ಮ ಆಟಗಾರರಾಗಿರುವಂತಹ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಸೆಗಡಿ ಅವರು ಬಂದ್ಬಿಟ್ಟು ಡಗೌಟ್ ಕಡೆಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಜಗಳ ಆಗುತ್ತೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ ಮತ್ತು ಶ್ರೀಲಂಕನ್ ಆಟಗಾರರ ಜೊತೆ. ಅಷ್ಟಕ್ಕೂ ಆಗಿದ್ದೇನು ಮತ್ತು ವೈಭವ್ ಸೂರ್ಯವಂಶಿ ಆ ತರ ಮಾಡಿದ್ದೇಕೆ ಮತ್ತು ವೈಭವ್ ಸೂರ್ಯವಂಶಿಗೆ ಅವರು ಅಂದಿದ್ದೇನಂತ ಇದೀಗ ತಿಲಕ್ ವರ್ಮಾ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತಹ ತಿಲಕ್ ವರ್ಮಾ, ನಮ್ಮ ಭಾರತ ಎ ತಂಡದ ನಾಯಕ ಆಗಿರುವಂತಹ ತಿಲಕ್ ವರ್ಮಾ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ, ಆದ್ರೆ ಈ ಪಂದ್ಯ ಸೋತ್ರು ಕೂಡ ಪಾಯಿಂಟಿಗೇನು ನಮಗೆ ತೊಂದರೆ ಇಲ್ಲ, ಏಕೆಂದ್ರೆ ಈ ಪಂದ್ಯ ಟೈ ಆದಂತೆ. ನಾನು ಅಂಪೈರ್ ಜೊತೆನೂ ಕೂಡ ಮೊದಲಿಗೆ ಮಾತು ಕೂಡ ಆಡುತ್ತೇನೆ. ಈ ಪಂದ್ಯ ಟೈ ಆಗಿದೆ, ಏನು ಮಾಡೋದಂತ ಅಂದಾಗ ಅಂಪೈರ್ ಕೂಡ ಎರಡೂ ತಂಡಕ್ಕೂ ಕೂಡ ಒಂದೊಂದು ಅಂಕ ಸಿಗುತ್ತೆ ಅಂತ ಹೇಳಿದ್ರು. ಇನ್ನೊಂದೇನಂತಂದ್ರೆ ಸೂಪರ್ ಓವರ್ ಆಡಿಸುವ ಅಂತ ಕೇಳಿದಾಗ ಆಡಿಸುತ್ತೇವೆ, ಆದ್ರೆ ಟೈಮ್ ಇಲ್ಲ ಮತ್ತು ಇವಾಗ ಬಂದ್ಬಿಟ್ಟು ಸಾಯಂಕಾಲ ಆಗ್ತಾ ಇದೆ, ಕತ್ಲಾಗ್ತಾ ಇರೋ ಕಾರಣದಿಂದಾಗಿ ನಾವು ಆಡಿಸಲು ಸಾಧ್ಯವಿಲ್ಲ ಅಂತಂದು ಹೇಳಿದಾಗ ನಾನು ಸ್ವಲ್ಪ ಒತ್ತಾಯದಿಂದ ಈ ಸೂಪರ್ ಓವರ್ ಅನ್ನು ಆಡಿಸಬೇಕಾಯಿತು ಎಂದು ತಿಲಕ್ ವರ್ಮಾ ಅವರು ಮಾತಾಡ್ತಾರೆ ಅಂತ ಹೇಳ್ಬೋದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಆನಂತರ ಸೂಪರ್ ಓವರ್ ನಲ್ಲಿ ಸೋತ ಬಳಿಕ ವೈಭವ್ ಸೂರ್ಯವಂಶಿ ಅವರ ಜೊತೆ ಶ್ರೀಲಂಕನ್ ಆಟಗಾರರು ಜಗಳ ತೆಗೆದಿದ್ದೇಕೆ ಅಂತಂದು ಇದರ ಬಗ್ಗೆನೂ ಕೂಡ ಮಾಹಿತಿ ಆದ್ರೆ ಕೊಟ್ಟಿದ್ದಾರೆ ತಿಲಕ್ ವರ್ಮಾ ಅವರು. ಹೌದು ಸ್ನೇಹಿತರೆ, ತಿಲಕ್ ವರ್ಮಾ ಏನೆಲ್ಲ ಹೇಳಿದ್ರ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ತಮ್ಮ ಬ್ಯಾಟ್ ನಿಂದ ಅಷ್ಟೊಂದು ಚೆನ್ನಾಗಿ ರನ್ ಬಾರದೇ ಇರೋ ಕಾರಣದಿಂದಾಗಿ ಶ್ರೀಲಂಕನ್ ಬೌಲರ್ಸ್ ಮತ್ತು ಆಟಗಾರರು ಅವರನ್ನು ಹೀಯಾಳಿಸಿದರು. ಇದು IPL ಅಲ್ಲ, ಹೋಗು ಬ್ರೋ ನೀನು ಅಂತಂದು ವೈಭವ್ ಸೂರ್ಯವಂಶಿಗೆ ಸ್ವಲ್ಪ ಹೀಯಾಳಿಸಿ ಮಾತಾಡಿದ್ರು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಅವರ ಜೊತೆ ಜಗಳಕ್ಕೆ ಇಳಿದಾರಂತಂದು ತಿಲಕ್ ವರ್ಮಾ ಅವರಾದ್ರೆ ಹೇಳಿದಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ಒಂದೇನಂತಂದ್ರೆ ಶ್ರೀಲಂಕನ್ ಆಟಗಾರದ ತಪ್ಪೆಂದು ಇದೀಗ ತಿಲಕ್ ವರ್ಮಾ ಆದ್ರೆ ಹೇಳಿದ್ದಾರೆ.